ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ನೀವೆಲ್ಲ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ? ನಾವೇನ್ ಮನೆ ಬಿಟ್ಟು ಹೋಗ್ತಿದೀವ ಅಥವಾ ದೇಶಾಂತರ ಹೋಗ್ತಿದೀವ? ಹೋಗ್ತಾ ಇರೋದು ಟ್ರಿಪ್ಪಿಗೆ. ಅದಕ್ಕೆ ನಗ್ನಗ್ತಾ ಕಳ್ಸೋದ್ ಬಿಟ್ಟು ಏನ್ ನೀವೆಲ್ಲ? ಅದೇ ಇವಾಗ ರಾಘ ಚಿಕ್ಕಪ್ಪ ಇಲ್ಲೇನಾದ್ರೂ ಇದ್ದಿದ್ರೆ ಖುಷಿ ಖುಷಿಯಾಗಿ ಟಪಾಂಗುಚ್ಚಿ ಹಾಕಿ ಕಳಿಸ್ಕೊಡ್ತಾ ಇದ್ರು. ಹೌದು, ಚಿಕ್ಕಿಯಲ್ಲಿ ಅವ್ರಿಗೆ ನಾನು ಹೇಳಲೇ ಇಲ್ಲ. ಅತ್ತೆ ನಿಜ ಹೇಳಿ ಕೆಲ್ಸ ಕೆಡಿಸ್ಬಿಟ್ರೆ ಕಷ್ಟ. ಕರ್ಣ, ಒಂದೇ ನಿಮಿಷ. ಎಲ್ರಿಗೂ ಹೇಳಿ ಚಿಕ್ಕಿಗೆ ಹೇಳಿಲ್ಲ ಅಂದ್ರೆ ಪಾಪ ಅವ್ರು ಬೇಜಾರ್ ಮಾಡ್ಕೋತಾರೆ. ಹೋಗಿ ಹೇಳಿ ಬಂದ್ಬಿಡ್ತೀನಿ. ಮಣಿ, ಅವ್ರು ಮಲ್ಗಿರ್ತಾರೆ, ಯಾಕೆ ಅವ್ರನ್ನ ಹೋಗಿ ಡಿಸ್ಟರ್ಬ್ ಮಾಡ್ತೀಯಾ? ಅದು ಅಲ್ಲದೆ ನೋಡು, ಫ್ಲೈಟಿಗೆ ಟೈಮ್ ಆಗ್ತಿದೆ. ಫ್ಲೈಟ್ ಮಿಸ್ ಆದ್ರೆ ನಮ್ ಟ್ರಿಪ್ಪೇ ಹಾಳಾಗೋಗುತ್ತೆ. ನೀನ್ ನಡಿ ನಡಿ, ಹೊರಡೋಣ. ನಡಿ ನೀನು ನಡಿ. ಬರ್ತೀನಿ. ಅಕ್ಕ, ನೋಡೆ ಇಲ್ಲಿ ಈ ಮನೆ ಸೊಸೆ ಆಗಕ್ ಬಂದಿರೋ ನನಗೆ ಆ ಮುತ್ಕಿ ಕೊಟ್ಟಿರೋ ಉಡುಗೊರೆನ ನೋಡಿಲ್ಲಿ. ಈ ಕೆಲ್ಸ ಅಜ್ಜಿದೆ ಅಂತ ಅರ್ಜುನ್ ಸರ್ ಮುಂದೆ ಓಪನ್ ಆಗಿ ಎಲ್ಲನೂ ಹೇಳ್ಬಿಡ್ತಿದ್ದೆ. ಬಟ್ ನಾನು ಹಾಗೆ ಮಾಡ್ಲಿಲ್ಲ. ಯಾಕೊತ್ತಾ? ನಿನಗೋಸ್ಕರ ಅಕ್ಕ. ಈ ನೋವು ಅವಮಾನದಿಂದ ಹಲ್ ಕಚ್ಕೊಂಡು ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಕಸ್ಮಾತ್ ನಾನು ಸಹನೆ ಮೀರಿ ಏನಾದ್ರೂ ಸಿಡಿದಿದ್ರೆ ಗುರಿ ಮುಟ್ಟಕ್ಕಾಗಲ್ವಲ್ಲ ಅಕ್ಕ. ಈ ನಮ್ ಗುರಿ ಇಡೀ ಕುಟುಂಬನ ಸರ್ವನಾಶ ಮಾಡ್ಬೇಕು. ಯಶೋದ, ಯಶೋದ, ಏ ಯಶೋದ, ಯಶೋದ, ಎದ್ದೇಳು. ಯಾಕದ್ಕೆ? ಅಲ್ವೇ ಯಶೋದ, ಯಾವಾಗ್ಲೂ ಪ್ರಿಯಾ ಪ್ರಿಯಾ ಅಂತ ಅವಳು ಹಿಂದೆನೆ ಸುತ್ತಾಡ್ತಿದ್ದೆ. ಇವತ್ತು ಅವಳು ಟ್ರೀಟ್ಮೆಂಟ್ ತಗೊಳಕ್ ಹೋಗ್ತಿದ್ದಾಳೆ. ಅವಳಿಗೆ ವಿಶ್ ಮಾಡ್ದೆ, ಒಂದ್ ಮಾತನ್ನು ಹೇಳ್ದೆ ಆರಾಮಾಗಿ ಮಲ್ಕೊಂಡಿದ್ಯಲ್ಲ ನೀನು. ಅಯ್ಯೋ ದೇವ್ರೆ, ಇವತ್ತು ಅವಳು ಹಾಸ್ಪಿಟ್ಲಿಗೆ ಹೋಗ್ತಿದ್ದಾಳಲ್ವಾ? ನನ್ಗೇನ್ ಬಂತು ಬರ್ಬಾರ್ದು. ಇಷ್ಟ ತನಕ ಮಲ್ಕೊಂಡ್ಬಿಟ್ಟಿದೀನಿ. ಪ್ರಿಯಾ, ಏ ಪ್ರಿಯಾ, ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಅಯ್ಯೋ ಅದಕ್ಕೆ ನಾನು ಅವಳ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಅವ್ರಾಗ್ಲೇ ಹೊರಟಿದ್ದಾಯ್ತು. ಅಯ್ಯೋ, ಅವಳು ಆಲ್ರೆಡಿ ಹೊರಟಾಯ್ತಾ? ಪ್ರಿಯಾ, ಸರಿಯಾಗಿ ಸಿಕ್ಕಾಕೊಂಡಿಯಲ್ಲೇ. ಏನ್ ಹಾಗಂದ್ರೆ?